ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನ ಆದಮೇಲೆ ವ್ಲಾಗ್ ಅಪ್ಲೋಡ್ ಆಗ್ತಾಯಿದೆ. ಇದು ನನ್ನ ಮಗಳದ್ದು ವ್ಲಾಗ್ ಆಗಿರುತ್ತೆ. ಅವಳಿಗೆ ತುಂಬ ಸ್ಪೆಷಲ್ ಆ್ಯಂಡ್ ಸರ್ಪ್ರೈಸ್ ವ್ಲಾಗ್ ಆಗಿರುತ್ತೆ, ನೋಡ್ಕೊಂಡು ಬನ್ನಿ. ಸೊ ನನ್ನ ಮಗಳಿಗೆ ಅವ್ರ ದೊಡ್ಡಪ್ಪ ಹೊಸ ಸೈಕಲ್ ಕೊಡಿಸಿದ್ದಾರೆ. ಆ ಖುಷಿಗೆ ನನ್ನ ಮಗಳು ಮನೆ ಹತ್ರದಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಸೈಕಲ್ ತಗೊಂಡೋಗಿ ಪೂಜೆ ಮಾಡಿಸ್ಕೊಬರ್ಬೇಕು ಅಂತೇಳಿ ಅವ್ರ ದೊಡ್ಡಪ್ಪ ಅಜ್ಜಿನೆಲ್ಲ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಾ ಇದ್ದಾಳೆ. परब्रह्मणे नमः निवेशानं सौरभायापो ज्योतिर्सब्रह्म अत भूर्भुवस्सवः निरासनं दर्शयामि हिरण्यपात्रमदो पूर्णं धरादिपदव्योऽस्तानिति ದೇವ್ರೇ ನಮ್ ಬೆಳವಣಿಗೆ ನೋಡಿ ಉರ್ಕೋತಿದವ್ರಿಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಪೂಜಾರಪ್ಪ ಇನ್ನೊಂದೆರಡು ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಟು. ಮೊದ್ಲೇನ ಓಡಾಡೋದ್ ರಾಂಗ್ ಸೈಡ್ ಯಾವ ನನ್ ಮಗನೂ ಅಡ್ಡ ಬರಬಾರ್ದು. ನಮ್ಮ ಮೇಡಮ್ಗೆ ಇನ್ನೂ ಅಷ್ಟೊಂದು ಸೈಕಲ್ ತುಳಿಯೋಕ್ಕೆ ಬರಲ್ಲ, ಆದರೂ ಸೈಕಲ್ ನೋಡಿ ಏನೋ ಒಂಥರ ಖುಷಿಯಾಗಿದೆ ನೋಡಿ. ಸೊ ಇದನ್ನು ನಾವು ಚಿಕ್ಕ ಮಕ್ಕಳಿಗೆ ಇವಾಗಲಿಂದ ಹೇಳ್ಕೊಟ್ರೆ ನಮ್ಮದು ಪೂಜೆಗಳ ಬಗ್ಗೆ ಅವರು ಚಿಕ್ಕವರಿಂದನೇ ಕಲ್ತ್ಕೋತಾರೆ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ನಿಮಗೇನಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. A few moments later. ಮಲ್ಲಿಗೆ ಹೂವು ಎಲ್ಲ ತೆಗೆದಿಕ್ಕು ಫ್ರಿಜ್ಜಲ್ಲಿ, ನಾಳೆ ಮುಡ್ಕೊಳಕ್ಕೆ ಆಯ್ತಾ? ಪೂಜೆ ಚಪ್ಪಲಿ ಬಿಚ್ಬಿಟ್ ಬಾ, ಚಪ್ಪಲಿ ಬಿಚ್ಬಿಟ್ ಬಾ. ಏನಂದ್ರು ಶನು? ಶನು ಏನಂದ್ರು? ಏನಂದ್ರು? ಹಾಂ, ಆಲ್ ದ ಬೆಸ್ಟ್ ಅಂದ್ರ. ನಾಳೆಯಿಂದ ಬರ್ಬೇಕಾದ್ರೆ ಸೈಕಲ್ ತುಳ್ಕೊಂಬ ಅಂದ್ರ. ಅಂದ್ರು ಮೇಲ್ಗಡೆ ಶೀಟ್ ಕೆಳಗಡೆ ಇಡೋಣ, ಅಲ್ಲೇ ತುಳಿ. ನಿಂಬೆಹಣ್ಣು ಏರ್ಸಿ ಕಟ್ಟಿ ಅಂತ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪ್ ಆಗಿ ಬರ್ತಾನೆ. ಏಡ ಸ್ಟ್ರಾಂಗ್ ಆಗಿ ಮಾಡಿ ಅಂತ. ನಂಗಪ್ಪ ಏನಕ್ಕೆ ಸ್ವೀಟು? ಏನಕ್ಕೆ ಕೊಡು. ನಂಗೆ ಈ ಸ್ವೀಟ್ ಬೇಡವಲ್ಲ, ನಾನು ತಿನ್ನಲ್ವಲ್ಲ. ಹಾಂ, ಏನದ ಹೆಸರು? ಸ್ವೀಟ್ ಹೆಸರೇನು? ಥೋ, ಎಂಜಲ್ ಮಾಡಿ ಕೊಡ್ತಾಳೆ. ಎಲ್ಲರಿಗೂ ಕೊಡೋಕೆ ಬಾಕ್ಸ್ ಹಿಡಿ ಹೋಗಿ, ಅವರೇ ತಗೋತಾರೆ. ಏನ್ ಶನು, ಫಸ್ಟ್ ಸೈಕಲ್ ಅಪ್ಪ ಕೊಡ್ಸಿದ್ರು, ಸೆಕೆಂಡ್ ಸೈಕಲ್ ದೊಡ್ಡಪ್ಪ. ಶಾನ್ವಿಕಾ, ಶನು ಫಸ್ಟ್ ಸೈಕಲ್ ಅಪ್ಪ, ಸೆಕೆಂಡ್ ಸೈಕಲ್ ದೊಡ್ಡಪ್ಪ. ಮೂರನೇದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಚಿಕ್ಕಪ್ಪ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? A few minutes later. ಯಾಕೆ ತೆಕ್ಕಂತ ಇದ್ದೀರಾ? ಯಾಕೆ ತೆಕ್ಕೊಂತ ಇದ್ರಂತೆ ಅವಳು. ನೋಡಿ ಗಾಯ್ತು ಮತ್ತೆ ಏನ್ ಮಾಡಿದ್ರು ಗೊತ್ತಾ? ಸೈಕಲ್ ಹಾಕಿದ್ವ ನಾನು ಇದಕ್ಕೆ ನೋಡ್ಕೊಂಡು ಬಾಡೋಗಲ್ವಾ? ನಾಳೆ ಮುಡ್ಕೊಳಕ್ಕಾದ್ರೂ ಆಗುತ್ತೆ, ಚೆನ್ನಾಗಿದ್ದು ಫ್ರೆಶ್ ಆಗಿ.
ಒಂಚೂರು ಅದರಲ್ಲೇ ಬಿಟ್ಬಿಟ್ಟು ಅಲ್ಲ ಅಷ್ಟು ಅದು ಬಿಟ್ಬಿಡಿ ಹ್ಯಾಂಡ್ಲದು ಹಂಗೆ ಇಟ್ಬಿಟ್ಟು ಮಿಕ್ಕಿದ್ದು ಕಿತ್ಕೊಳ್ಳಿ. ಹ್ಯಾಂಡ್ಲ್ ಹತ್ರ ಇರೋದು ಬಿಟ್ಬಿಟ್ಟು ಈ ಕಡೆ ಕಟ್ ಮಾಡ್ಕೊಳ್ರಿ. ಮಗಳು ಸೈಕಲ್ಗೆ ಅಪ್ಪ ನಿಂಬೆಹಣ್ಣು ರೆಡಿ ಮಾಡ್ತಾ ಇದ್ದಾರೆ, ದೃಷ್ಟಿ ಆಗಬಾರ್ದು ಅಂತ ಕಟ್ಟಲಿಕ್ಕೆ. ಸೊ ನೆಕ್ಸ್ಟು ವೀಡಿಯೋದಲ್ಲಿ ಸ್ವಲ್ಪ ವಾಯ್ಸ್ ಇರುತ್ತೆ, ಯಾಕಂದರೆ ಮೋಟ್ರ್ ಆನ್ ಮಾಡಿದ್ದೀವಿ, ಅದು ಸರಿಯಾಗಿ ಕೇಳಿಸಲ್ಲ. ಈ ಕಡೆ ಒಂದು ಆ ಕಡೆ ಒಂದು ನಮ್ಮದು ಏನು ಕ್ಷಣ ಇದು ಕೋಣಿಸ್ತಾ ಇರೋದು ಏನಕ್ಕೆ? ಏನು ಕದ ಆಗ್ತಾ ಇರೋದು? ಎಲ್ಲಿ ಎಲ್ಲಿ ಇದೇನು ನಿನ್ನ ಬಟ್ಟೆ ಇಷ್ಟು ಗಲೀಜು ಮಾಡ್ಕೊಂಡು ಬಂದಿದ್ದೀಯಲ್ಲ? ಏನು ವಾಚಿದು? ಅದು ಇದು ಅಮ್ಮ ಅಮ್ಮ ಅಮ್ಮ. ಯಾರು ಕೊಡಿಸಿದ್ದು? ಅಪ್ಪ. ಯಾವಾಗ? ಅಪ್ಪ. ಸೈಕಲ್ನ ಒಳಗಡೆ ತಗೊಂಬ. ಗಂಟಾಕ್ಲಾ ಸಾನಿಕಾ ಪಫ್ಫಿಡ್ ಬೈಲೆ ಪಫ್ಸಿಡ್ ಬೈ ಇಡಬಾ ಇಡ ಪಫ್ಸಿಡ್ ಇಡ ಫಸ್ಟ್ ಆಮೇಲೆ ತಗೊಂಡು ಸೈಕಲ್ ತಗೊಂಡು ಬಿಡೋಗಿ ಇಲ್ಲ ಕೂತ್ಕೊಂಡು ತಿನ್ಬಾರ ವಾಪಸ್ ಕೂತ್ ಹಾಂ ಓಡಿಸ್ಕೊಂಬರ್ಬೇಡ, ತಳ್ಕೊಂಡು ಬಾ, ಮುಂದೆ ಪುಷ್ ಮಾಡು ಎರಡು ಕೈಯಿಂದ. ಯಾಕೆ? ಏನು? ಸೈಕಲ್ ತಗೊಂಡು ಫಸ್ಟು ಸೈಕಲ್ ಸಾನು ಲೇಟ್ ಆಗಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಾಸ್ಕೆಟ್ ಕೆಳಗಡೆನೇ ಚೆನ್ನಾಗಿದೆ. ಬಾಸ್ಕೆಟ್ ಕಡೆ ಇದೆ ಬಟ್ ಅದು ಹೊಡಿಯುತ್ತದೆ ಈಗ. ವೀಲ್ ಹೊಡೆಯುತ್ತೆ ಎಲ್ಲ ವೀಲ್ ಹೊಡೆಯುತ್ತೆ. ಬಾಟ್ಲ್ ಇಟ್ಕೊ. ಪೂಜಾರಪ್ಪಂಗೆ ಹೇಳ್ದಿಯಾ ಚೆನ್ನಾಗಿ ಪೂಜೆ ಮಾಡಿ ನಾವು ಓಡ್ಸಿದ್ರು ಅಂಗ್ಳೂಟಲ್ಲಿ ಅಂತ? ಯಾರು? ಕರೆಕ್ಟ್ ಹಂಗೆ ಕರೆಕ್ಟ್. ಇನ್ನು ಹಿಂದೆ ಕಟ್ಬೇಕು ತಾನೆ. ಸೈಕಲ್ ಪೂಜೆ ಮಾಡಿದ್ರೆ ಅಲ್ಲಿ ತಿಳ್ಕೊಂಬಂದ್ಯಾ? ಐತೆ ಪೈತೆ ಅಂತಾನೆ. ಫುಲ್ ಟೈಟಾಗಿ ಎಳೆದ್ರೆ ಮೇಲೆ ಬರುತ್ತದೆ. ನನ್ನ ನೋಡಿ ಕಲಿ ಅಂದ್ಲು ಸೈಕಲ್ ತುಳಿಯೋದನ್ನ. ಫುಲ್ ಟೈಟ್ ಎಳಿಬೇಕು. ಇಲ್ಲಿ ಬಾಕ್ಸ್ ಬಾಟ್ಲಿಗೆ
ಕರೆಕ್ಟಾಗಿ ಇಟ್ಕೊಳ್ಳಿ ಫೋಟೋ ತೋರಿಸ್ತೀನಿ ಇರಲಿ ಹಂಗೆ ಕಟ್ಟಿ. ಸ್ವೀಟಲ್ಲಿ ಟಿಕೋ ಏಕೆ ನನ್ನ ಹತ್ರಕ್ಕೆ ಯಾಕೆ ಬಂದಿದ್ಯಾ? ಏನ್ ಬೇಕು ಬೈಲಿ? ಆಯ್ತು, ನನಗೆ ಗೊತ್ತು, ಇದೇ ಮಾತು ಹೇಳ್ತೀನಿ, 100% ಗೊತ್ತು. ನನಗೇನನ್ನ ಹಾಕು ಅಷ್ಟೇ, ನನಗೇನನ್ನ ಹಾಕು. ನನ್ನ ಮಗಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಈ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅವಳು ತೊದಲು ಮಾತುಗಳು, ಎಲ್ಲರ ಜೊತೆ ಕಾನ್ವರ್ಸೇಷನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಜಾಸ್ತಿ ಎಡಿಟ್ ಮಾಡಿಲ್ಲ. ಸೊ ಕ್ವಿಕ್ಕಾಗಿ ಈ ಸೈಕಲ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬನ್ನಿ. ಸಖತ್ ಕ್ಯೂಟಾಗಿದೆ. ಅವಳು ಇನ್ನೂ ಒಂದು ಸತಿನೂ ತುಳಿದಿಲ್ಲ. ಇವಾಗ ಅವಳಿಗೆ ತುಳಿಸಿ ಟ್ರೈ ಮಾಡೋಣ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಕೀಪ್ ಸಪೋರ್ಟಿಂಗ್.